ಇರಾನ್ ಸಂಘರ್ಷ ಭೀಕರ ಸ್ವರೂಪ ಪಡೆದುಕೊಳ್ತಾ ಇದೆ. ಇಷ್ಟು ದಿನ ಮನಸ್ಸೋ ಇಚ್ಛೆ ಕ್ಷಿಪಣಿ ದಾಳಿ ಮಾಡ್ತಿದ್ದಂತಹ ಎರಡು ದೇಶಗಳು ಇದೀಗ ಟಾರ್ಗೆಟ್ ಇಟ್ಟು ಉಡೀಸ್ ಮಾಡ್ತಾ ಇವೆ. ಇಸ್ರೇಲ್ ಬೆನ್ನಿಗೆ ಅಮೆರಿಕ ನಿಂತ ಮೇಲೆ ಇರಾನ್ ಕೆರಳಿ ಕೆಂಡಾಮಂಡಲವಾಗಿದೆ. ಆಸ್ಪತ್ರೆ, ಜನಸಂದಣಿ ಪ್ರದೇಶ, ಸಾರ್ವಜನಿಕ ಸ್ಥಳಗಳನ್ನೇ ಟಾರ್ಗೆಟ್ ಮಾಡಿದೆ. ಇಸ್ರೇಲ್ನ ದಕ್ಷಿಣ ಪ್ರಾಂತ್ಯದಲ್ಲಿರುವ ಬೈಷಾಬಾದ್ನ ಪ್ರಖ್ಯಾತ ಸೋರ್ಕೋ ಆಸ್ಪತ್ರೆ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಆಸ್ಪತ್ರೆಯನ್ನೇ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ಮಾಡಿದ್ದು ಅಪಾರ ಹಾನಿ ಉಂಟಾಗಿದೆ. ಇರಾನ್ ಕ್ಷಿಪಣಿ ಭಾರಿ ಸದ್ದಿನೊಂದಿಗೆ ಆಸ್ಪತ್ರೆಯ ಕಟ್ಟಡಕ್ಕೆ ಅಪ್ಪಳಿಸಿದಂತೆ ರೋಗಿಗಳು, ಸಿಬ್ಬಂದಿ ಚೀರತೊಡಗಿದ್ರು. ಬಹುಮಡಿ ಕಟ್ಟಡ, ಆಸ್ಪತ್ರೆ ತುಂಬೆಲ್ಲ ಧೂಳು, ಹೊಗೆ ಆವರಿಸಿತ್ತು. ಕಿಟಕಿ, ಬಾಗಿಲು, ಪೀಠೋಪಕರಣ, ವೈದ್ಯಕೀಯ ಪರಿಕರಗಳು ಪುಡಿ ಪುಡಿಯಾಗಿದ್ವು. ಆಸ್ಪತ್ರೆಯ ಕಟ್ಟಡ ಮತ್ತು ಸುತ್ತಮುತ್ತಲಿ ನಿಲ್ಲಿಸಿದ್ದಂತಹ ವಾಹನಗಳಿಗೆ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಸೋರ್ಕೋ ಆಸ್ಪತ್ರೆ 1000 ಬೆಡ್ಗಳನ್ನು ಹೊಂದಿದ್ದು ಪ್ರತಿದಿನ ಲಕ್ಷಾಂತರ ಜನರು ಚಿಕಿತ್ಸೆ ಪಡೆಯೋಕೆ ಬರ್ತಾರೆ. ಆಸ್ಪತ್ರೆ ಸುತ್ತಮುತ್ತ 1 ಲಕ್ಷಕ್ಕೂ ಅಧಿಕ ಕುಟುಂಬಗಳು ವಾಸವಾಗಿರ್ತವೆ. ಜೀವ ಉಳಿಸಿಕೊಳ್ಳೋಕೆ ಆಸ್ಪತ್ರೆಗೆ ಬರ್ತಿದ್ದಂತಹ ರೋಗಿಗಳು ಕ್ಷಿಪಣಿ ದಾಳಿಯಿಂದಾಗಿ ಜೀವ ಉಳಿಸಿಕೊಳ್ಳೋಕೆ ಪರದಾಡ್ತಾ ಇದ್ದಾರೆ. ತಕ್ಷಣವೇ ಆಸ್ಪತ್ರೆಗೆ ರಕ್ಷಣಾ ಪಡೆಗಳು ದೌಡಾಯಿಸಿ ರೋಗಿಗಳು, ಸಿಬ್ಬಂದಿಗಳನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಿದ್ದಾರೆ. ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೇತನ್ಯಾಹು ಪ್ರತಿಕ್ರಿಯಿಸಿದ್ದು, ಇರಾನ್ ಅಪರಾಧಕ್ಕೆ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತೀವಿ ಅಂತ ಶಪಥ ಮಾಡಿದ್ದಾರೆ. ಸತತ 1 ವಾರದಿಂದ ನಡೀತಾ ಇರುವ ಇಸ್ರೇಲ್ ಇರಾನ್ನ ಯುದ್ಧ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಇಸ್ರೇಲ್ ಬೆಂಬಲಕ್ಕೆ ಅಮೆರಿಕ ನಿಂತಿದ್ರೆ ಇರಾನ್ನ ಬೆಂಬಲಕ್ಕೆ ಚೀನಾ ನಿಂತಿದೆ. ಹೀಗಾಗಿ ಯುದ್ಧ ಮತ್ತೊಂದು ಭೀಕರ ದಿಕ್ಕಿಗೆ ಸಾಗ್ತಾ ಇದೆ.